ಅನು ಮ್ಯಾಮ್ ಅಕುಲ್ ಟೈಟನ್ಸ್ಗೆ ಅಕುಲ್ ಅವರ ಸ್ಟೈಲ್ ಅಲ್ಲೇ ಹೊಡಿಶ್ಯಾವ್ಗೆ ಮಜ್ಗೆ. ಅನ್ಡೌಟೆಡ್ಲಿ ಇದು ಇವತ್ತಿನ 1 ಲಕ್ಷಕ್ಕೆ ಕ್ವಾಲಿಫೈ ಆಗುವಂತ ಗೆದ್ಲು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಶ್ವೇತಾ ಮ್ಯಾಮ್. ಈ ಟೀಮ್ ನ ಯಾವಾಗ್ಲೂ ನನ್ಗನ್ಸಿದ್ದೇನು ಅಂತಂದ್ರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು 1-2 ಹೆಜ್ಜೆ ಇದೆ ಅನ್ನೋ ಅಷ್ಟರಲ್ಲಿ ಇವ್ರು ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೋಸ್ಕರ ನಾನು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತೀನಿ. ಮಾಡಿ ಮೇಡಮ್. ಏನು ಅಂತಂದ್ರೆ ಅವ್ರು ಯಾವಾಗ್ಲೂ ಬೆಂಕಿ ಹಚ್ಕೊಳ್ತಾರಲ್ಲ, ಇವತ್ತು ನಾನು ಬೆಂಕಿ ಹಚ್ಕೊಳ್ತೀನಿ. ಬನ್ನಿ ಗುರಿ ಸರ್. ಒನ್ ಮೋರ್. ಏನಾಗಲ್ಲ. ಗಿಲ್ಲಿ ಗಿಲ್ಲಿ ಮಾಡ್ತಾರಂತೆ. ಗಗನ ಐ ಲವ್ ಯು. ದಯವಿಟ್ಟು ವೀಕ್ಷಕರಲ್ಲಿ ಒಂದು ವಿನಂತಿ, ಈ ಒಂದು ಸಾಹಸವನ್ನ ನೀವು ಯಾರು ಟ್ರೈ ಮಾಡಬೇಡಿ. ಇಟ್ಸ್ ಓನ್ಲಿ ಅಂಡರ್ ಪ್ರೊಫೆಷನಲ್ ಗೈಡೆನ್ಸ್. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಶ್ವೇತಾ ಮ್ಯಾಮ್ ಹಾಗೂ ಕುರಿ ಸರ್. ಎಂಟರ್ಟೈನ್ಮೆಂಟ್ಗೆ ಫೈರ್ ಆದ್ರೂ ಸರಿ, ಏನಾದ್ರೂ ಸರಿ ಅಂತ ಸ್ಪೋರ್ಟಿವ್ ಆಗಿ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಜೋರ್ ಚಪ್ಪಾಳೆ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕುಲ್ ಸರ್ ಹೇಳಿ. ಅಲ್ಟಿಮೇಟ್ ಮಾಡಿದ್ರಿ. ಇದು ಪಕ್ಕ ವೈಟ್ ಗೋಲ್ಡ್ 1 ಲಕ್ಷದ ಪರ್ಫಾರ್ಮೆನ್ಸ್. ಅರೆ ವಾ, ಇದೊಂಥರ ಮಾಸ್ ಮಸಾಲಾ ಸಿನಿಮಾ ತರ ಇತ್ತಪ್ಪ. ಇದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ತಪ್ಪಾಗ್ಲಾರ್ದು. ನಿಮ್ಮೆಲ್ರಿಗೂ, ನಮ್ಮ ಜಗಣ್ಣನ್ಗೂ, ನಮ್ಮ ಜಡ್ಜಸ್ಗೂ, ನಮ್ಮ ಆಡಿಯನ್ಸ್ಗೂ, ನಿಮ್ಮೆಲ್ರಿಗೂ ಗಾಡ್ ಫಾದರ್ ಜಗ್ಗೇಶ್ ಸರ್, ಹೇಗಿತ್ತು ಈ ಸ್ಕಿಟ್? ಚೆನ್ನಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಮಜವಾಗಿತ್ತು. ಥ್ಯಾಂಕ್ ಯು ಜಗ್ಗೇಶ್ ಸರ್. ಆಕ್ಟ್ ಅಂತೂ ಜಬರ್ದಸ್ತ್ ಆಗಿತ್ತು. ಇನ್ನ ನಮ್ಮ ಮನು ಬಗ್ಗೆ ಗೊತ್ತಲ್ಲ, ಎಲ್ಲರ ಆಕ್ಟರ್ಸ್ ಎಲ್ಲ ಸಿನಿಮಾ ನಟರುಗಳನ್ನ ಅನುಕರಣೆ ಮಾಡ್ತಾರೆ. ಇವತ್ತು ಒಂದು ಟಾಸ್ಕ್ ನಿಮಗೆ, ನಮ್ಮ ಕಿಲಾಡಿಗಳನ್ನ ಅನುಕರಣೆ ಮಾಡಬೇಕು. ಮೊದಲಿಗೆ ಇದು ನಮ್ಮ ರಮೇಶ್ ಯಾದವ್ ಅವ್ರದ್ದು ಒಂದು ಚಿಕ್ಕದಾಗಿ ಮಾತು. ಏನು ಗೊತ್ತಾ ಸಾ, ನಾವು ಹಳ್ಳಿಯಿಂದ ಬಂದ್ರೆ ಮಂಗಗಳು ಸಾ. ನಾವು ನಮ್ಗೆ ಟ್ಯೂಬ್ಲೈಟ್ ಕರ್ಪೂರ ಎಲ್ಲ ಹೊಡಿತಾರ, ಅವ್ ಮಾಡ್ಯಾನವ್ರು ಮನೋ ಹೊಡಿತಾನ ಸರ್. ಯಾವ್ದು ಮಾಡಿಲ್ಲ ಸರ್ ನಾನು. ಊರಿಂದ ಬಂದ್ರೆ ಮಂಗಗಳ ಹಂಗೆಲ್ಲ ಹೊಡೆದ್ರೆ ಕಾಮಿಡಿ ಮಾಡ್ಬೇಕು ಸರ್. ನಾವು ಊರಿಗೆ ಹೋಗ್ತೇನೆ ಸರ್, ನಂಗೆ ಆಗಲ್ಲ. ಬಂದಾಗ ಲೀಡ್ ಮಾಡ್ತಾ ಇದೆ ಸರ್. ಈತ ಬಂದ್ಮೇಲೆ ನಮ್ಗೆ ಕ್ಯಾರೆಕ್ಟರ್ ಇಲ್ಲ ಸರ್. ನಾವು ಹುಲಿ ಬೇಸ್ ಹಾಕೊಂಡು ನಾವು ಹಂಗೆಲ್ಲ ಆಗಲ್ಲ ಸರ್. ನಮ್ಮ ಹರೀಶ್ ಇಂದು ದರಿದ್ರ ನನ್ನ ಮಕ್ಕಳ ಎಲ್ಲೋಗಿ ಸತ್ತಿದ್ರಲ್ಲೇ ಮೇಡಮ್. ನನಗ್ ಬಯಸ್ಬೇಕು ಅಂತ ಈ ವೈಸ್ ಕ್ಯಾಪ್ಟನ್ ಕರ್ಕ ಬಂದಿದ್ದೀರಾ ಅಂದ್ರೆ ನಾನು ಕ್ಯಾಪ್ಟನ್ ತಪ್ಪನ. ಅವಾಜ್ ಚಿಕ್ಕದಾಗ ಅಂದ್ರೆ ಮುಖ ಅವನ ಎಕ್ಸ್ಪ್ರೆಷನ್ ಮಾಡ್ಕೊತಾನಲ್ಲ, ಅದೊಂದು ಚೂರು ಚಿಕ್ಕದಾಗ ಮಾಡ್ತೀನಿ ಅಷ್ಟೇ. ಅಣ್ಣ ಗೋಡೆ ಹೊಡಿತಾರೆ ಸುಣ್ಣ, ಅಣ್ಣ ಗೋಡೆ ಹೊಡಿತಾರೆ ಸುಣ್ಣ, ಇವ ಸಖತ ಮಾಡ್ತಾರೆ ನಮ್ಮ ಮನು ಅಣ್ಣ. ಶರಣಯ್ಯ ಸರ್ದು ವಾಕ್ ಸಮೇತ ಮಾಡ್ತೀನಿ. ಅವರು ವಾಕ್ ಮಾಡ್ತಾ ಹೆಂಗೆ ಹೇಳ್ತಾರೆ ಅನ್ನೋದು ಶರಣಯ್ಯ ಸರ್ದು. ಹಾಯ್ ಶರಣು. ಶರಣ ಹೆಂಗಿದೆ ಮನೆ? ಶರು ಏನ್ ಗೊತ್ತು ಏನನಿ? ಶರು ಅವೀರ ಏನಿಲ್ಲ ಅಣಿ, ಇದೊಂದು ಕಂಟೆಂಟ್ ಇರುತ್ತೆ. ವಿಚಾರ ಇಷ್ಟೇ, ವಿಚಾರ ಒಂದಿಷ್ಟು ಇರುತ್ತೆ ಅಣಿ. ಚೂರು ಮಾಡ್ಕೊಂಡು ಒಂದು ಚಿಕ್ಕದಾಗಿ ಮ್ಯಾನೇಜ್ ಮಾಡಿ. ಈ ಥರದ್ದು ಎಷ್ಟು ಸ್ಕಿಟ್ ಗೆಲ್ಸಿಲ್ಲ ಅಣಿ ನಾವು. ಚೆನ್ನಾಗಿ ಮಾಡ್ರಲ್ಲ, ಚೆನ್ನಾಗಿ ಈ ರೀತಿ
ಮಲ್ಟಿ ಟ್ಯಾಲೆಂಟ್ ಸಿಗೋದು ನಮ್ಮ ವೇದಿಕೆಯಲ್ಲಿ ಮಾತ್ರ, ಅದು ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಿಲಾಡೀಸ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಮನು, ಥ್ಯಾಂಕ್ ಯು ಟೀಮ್. ಕಾಮಿಡಿ ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಈ ವೇದಿಕೆಯ ಪರವಾಗಿ ಎಲ್ಲ ನಮ್ಮ ಪ್ರೀತಿಯ ಲೈನ್ ಮ್ಯಾನ್ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೋರಾದ ಚಪ್ಪಾಳೆ ಬರ್ಬೇಕು ಅವ್ರಿಗೆ. ಡೈರೆಕ್ಟ್ ಆಗಿ ನಾನು ಟೀಮ್ ಓನರ್ ಹತ್ರ ಹೋಗ್ತೀನಿ. ಅನು ಮ್ಯಾಮ್ ಹೇಳಿ, ಹೇಗಿತ್ತು ಸ್ಕಿಟ್? ಚೈತ್ರ ಅವರೇ, ಈ ಕ್ಷಣ ಒಂದು ವಿಷಯನ ನಾನಿಲ್ಲಿ ಹಂಚಿಕೊಳ್ಳೇಬೇಕು. 1902ರಲ್ಲಿ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ 42 ಮೆಗಾವಾಟ್ಸ್ ನ ಜಲ ವಿದ್ಯುತ್ ಉತ್ಪಾದನೆ ಶುರು ಮಾಡಿದ್ದೆ ನಮ್ಮ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಅನ್ನೋದು ಕನ್ನಡಿಗರ ದೊಡ್ಡ ಹೆಮ್ಮೆ. ಇದು ಕೋಲಾರದಲ್ಲಿ ಗೋಲ್ಡ್ ಮೈನಿಂಗ್ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ ನಮ್ಮ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆರವಿನೊಂದಿಗೆ ದಿವಾನ ಶೇಷಾದ್ರಿ ಅಯ್ಯರ್ ಅವರು ಸ್ಥಾವರಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಇದು ನಿಜವಾಗ್ಲೂ ವಿಶ್ವ ಕನ್ನಡಿಗರು ಹೆಮ್ಮೆ ಪಡುವಂತಹ ಒಂದು ವಿಷಯ. ಐ ಥಿಂಕ್ ನಿಜಕ್ಕೂ ಈ ಕ್ಷಣ ಮತ್ತೆ ನಮ್ಮ ರಾಜರಿಗಾಗಿ ಎದ್ದು ನಿಂತು ಗೌರವದಿಂದ ನಾವು ಚಪ್ಪಾಳೆಯನ್ನ ಸಲ್ಲಿಸಲೇಬೇಕು. ಅವತ್ತು ಅವ್ರು ಕಂಡಂತಹ ಒಂದು ಕನಸಿನಿಂದ ಇವತ್ತು ಎಷ್ಟೋ ಕೋಟ್ಯಾಂತರ ಮನೆಗಳಲ್ಲಿ ಬೆಳಕನ್ನ ಕಾಣ್ತಾ ಇದೀವಿ. ಇವತ್ತು ಅವರನ್ನ ನೆನ್ಸ್ಕೊಳ್ಳುವಂತಹ ಪ್ರತಿನಿಧಿಸುವಂತಹ ಒಂದು ಆಕ್ಟ್ ಅನ್ನ ನಮ್ಮ ಕಿಲಾಡಿಗಳು ಮಾಡಿದ್ರು. ಆದ್ರೆ ಆ ರಿಯಲ್ ಹೀರೋಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಕಾರ್ಯಕ್ರಮದ ಗೌರವ. ಅವರ ವೇದಿಕೆ ಮೇಲೆ ನಿಂತ್ರೆ ಆ ವೇದಿಕೆಗೆ ಒಂದು ಗೌರವ. ಪ್ಲೀಸ್ ಎಲ್ಲ ನಿಜವಾದ ರಿಯಲ್ ಹೀರೋಸ್ ನೀವಲ್ಲಿ ನಿಂತ್ಕೊಬೇಕು. ಪ್ಲೀಸ್ ಬರ್ಲಿ ಚಪ್ಪಾಳೆ, ನಮ್ಮ ಜೀವನದ ರಿಯಲ್ ಹೀರೋಸ್. ಸರ್, ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಆಗಿ ಇವತ್ತು ಪವರ್ ಸ್ಟಾರ್ ಅಭಿಮಾನಿಗಳು ಒಪ್ಕೊಂತಾರೆ, ರಿಯಲ್ ಪವರ್ ಸ್ಟಾರ್ ನೀವು. ನಿಜವಾಗ್ಲು ವಿಶ್ವಕ್ಕೆ ಪವರ್ ಸ್ಟಾರ್ಸ್ ನೀವೆಲ್ಲರೂ. ಇದು ಪವರ್ ಸ್ಟಾರ್ ಅವರ ಆಶೀರ್ವಾದ ಕೂಡ ಇರುತ್ತೆ. ಸೊ ಅವ್ರನ್ನ ನೀವೆಲ್ಲರೂ ಇವತ್ತು ನೆನಪಿಸಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಪರಿಚಯ ಮಾಡ್ಕೊಡಿ ಪ್ಲೀಸ್. ನನ್ನ ಹೆಸರು ಯಲ್ಲೇಶ್ ಅಂತ, ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ವಿ ಶಿವಾಜಿನಗರಲ್ಲಿ. ನಮ್ಮ ಹೆಸರು ವಿಜೇಂದ್ರ ಬಾಬು ಅಂತ, ನಾವು ಸೆಕೆಂಡ್ ಕ್ಲಾಸ್ ಮೇಸ್ತ್ರಿ HBR ಲೆವೆಲ್ ವರ್ಕ್ ಮಾಡ್ತಾ ಇದ್ವಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಸೆಕೆಂಡ್ ಕ್ಲಾಸ್ ಮೆಕ್ಯಾನಿಕ್ ಆಗಿ ಶಿವಾಜಿನಗರ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಎಷ್ಟು ವರ್ಷದಿಂದ ಸರ್? 26 ವರ್ಷ ಆಯ್ತು. 26 ವರ್ಷ. ಮೇಡಮ್ ನನ್ನ ಹೆಸರು ಸುಹಿಲ್ ಅಂತೇಳಿ ಶಿವಾಜಿನಗರ ಡಿವಿಷನ್ ಕೆಲಸ ಮಾಡ್ತೀನಿ ಮೇಡಮ್, ಲಿಂಗರಾಜಪುರ ಒನ್ ಅಂತ. ನನ್ನ ಹೆಸರು ಲಗ್ನೇಶ್ ಅಂತ ಮೇಡಮ್, ನಾನು ಬೆಳಗಾವಿ ಅವರು. 8 ವರ್ಷದಿಂದ ಶಿವಾಜಿನಗರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಲವ್ಲಿ. ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ, ನಮ್ದು ಬಂದ್ಬಿಟ್ಟು ರಾಯಚೂರು. ನಾವು 8 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಯಾವತ್ತಾದ್ರೂ ಈ ಉದ್ಯೋಗವನ್ನ ಆಯ್ಕೆ ಮಾಡಿದ ನಂತರ ಯಾಕಪ್ಪ ಈ ಕೆಲಸ ಆಯ್ಕೆ ಮಾಡ್ಕೊಂಡ್ವಿ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ? ಅನ್ಸಿದೆ ಮೇಡಮ್, ತುಂಬಾ ಸರಿ ಅನ್ಸಿದೆ. ಯಾವಾಗ, ಏನಕ್ಕೆ? ಅದೇ ಕಣ್ಣಾರೆ ಈಗ ಆಕ್ಸಿಡೆಂಟ್ಗಳು ಆದಾಗ ನೋಡ್ತಾ ಇದ್ರೆ ನಮ್ಗೆ ಭಯ ಆಗುತ್ತೆ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನಾವು ಒಂದು ಕುಟುಂಬ ಇರುತ್ತೆ. 11,000 ವೋಲ್ಟೇಜ್ ಅಲ್ಲಿ ಕೆಲಸ ಮಾಡ್ತೀವಿ. ಪ್ರತಿದಿನನೂ ಭಯದಿಂದನೇ ಕೆಲಸ ಮಾಡ್ತಿದ್ವಿ. ಆ ಭಯದಲ್ಲೂ ನಿಮ್ಮನ್ನ ಕೆಲಸ ಮಾಡೋಷ್ಟು ಧೈರ್ಯ ಕೊಡುವಂತ ವಿಷಯ ಯಾವುದು ಸರ್? ಮಿಡ್ಲ್ ಕ್ಲಾಸ್ ಮೇಡಮ್. ಕಾಮಿಡಿ ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್.